ಶ್ರುತಿ ಅಂತ. ನಾವು ನಂದಿನಿ ಲೇಔಟಲ್ಲಿ ಸ್ಟೇ ಆಗಿರೋದು. ನಾವು 1 ಇಯರಿಂದ ಮನೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಆದರೆ ನಮಗೆ ಕರೆಕ್ಟಾಗಿ ಯಾವುದೂ ಸಿಕ್ಕಿರಲಿಲ್ಲ. ಆದರೆ ಇವಾಗ ನಮಗೆ ಸಿಕ್ಕಿದೆ ಹೌಸ್ ಕನ್ಸ್ಟ್ರಕ್ಟ್ ಅಂತ. ಅದರಲ್ಲಿ ನಾವು ಇವತ್ತು ನಮ್ಮದು ಗೃಹಪ್ರವೇಶ ಆಗಿದೆ. ಗೃಹಪ್ರವೇಶದಲ್ಲಿ ಎಲ್ಲರೂ ಬಂದು ನೀಟಾಗಿ ಆಗಿದೆ, ನಿಮ್ಮದು ಫಿನಿಶಿಂಗ್ ಚೆನ್ನಾಗಿ ಬಂದಿದೆ, ಯಾರು ಮಾಡಿದ್ದು ಅಂತೆಲ್ಲ ಕೇಳಿದ್ರು. ನಾವು ಎಲ್ಲದಕ್ಕೂ ಆನ್ಸರ್ ಹೇಳಿದ್ವಿ. ಹೌಸ್ ಕನ್ಸ್ಟ್ರಕ್ಟ್ ಕಂಪ್ನಿಗೆ ಹೋದ್ವಿ ನಾವು. ಅವ್ರು ಮಾತಾಡಿದ ರೀತಿ ಆಗಲಿ ಮತ್ತು ಅವ್ರು ತೋರಿಸಿದ ಇಂಟೀರಿಯರ್ ಡಿಸೈನ್ಸು ಮತ್ತು ಆಮೇಲೆ ಎಲಿವೇಶನ್ಸು ಎಲ್ಲನೂ ಚೆನ್ನಾಗಿತ್ತು. ಆಮೇಲೆ ಅವ್ರು ಹೇಳಿದ ವೇ ಆಫ್ ಟಾಕಿಂಗ್ ಇತ್ತಲ್ಲ, ಅದು ನಮ್ಗೆ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರನೇ ಇವ್ರ ಹತ್ರನೇ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ನಮ್ಮ ಫ್ಯಾಮಿಲಿ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಿ ಎಲ್ಲನೂ ಮಾತಾಡಿಸಿ ಆಮೇಲೆ ಸರಿ ಆಯಿತು ಇವ್ರಿಗೆ ವಹಿಸ್ಕೊಡೋಣ ಅಂದ್ಬಿಟ್ಟು ವಹಿಸ್ಕೊಟ್ಟಿದ್ದೀವಿ. ಆ ವಹಿಸ್ಕೊಟ್ಟೋದಕ್ಕೂ ಕರೆಕ್ಟಾಗಿ ನಮಗೆ ಚೆನ್ನಾಗಿ ಬಂದಿದೆ ಮನೆ. ಎಲ್ಲರೂ ಇಷ್ಟಪಟ್ಟರು, ಎಲ್ಲರೂ ಖುಷಿಯಾದರು. ಇನ್ನು ನನ್ನ ಫ್ರೆಂಡ್ಸ್ ಫ್ಯಾಮಿಲಿಗೆ ಎಲ್ಲರಿಗೂ ನಾನು ಇದನ್ನು ಹೌಸ್ ಕನ್ಸ್ಟ್ರಕ್ಟ್ನ ಸಜೆಷನ್ ಮಾಡ್ತೀನಿ. ನಿಮಗೆ ಇಷ್ಟ ಆಗಿದೆ ಏನು ಅಂತಂದರೆ ಅವ್ರು ಅವ್ರು ಬಂದು ನಮ್ಮನ್ನು ಎನ್ಕರೇಜ್ ಮಾಡಿದ್ದು ಈ ಥರ ನಿಮ್ಗೆ ಫಸ್ಟು ನಮ್ಮ ಬಂದು ಆಫೀಸಿಗೆ ಮೀಟ್ ಆಗಿ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ಅವ್ರು ಡೀಟೇಲ್ಸ್ ತೊಗೊಂಡು ಅವ್ರದ್ದು ಇಂಟೀರಿಯರ್ ಡಿಸೈನ್ಸ್ ಆಗಿರ್ಬೋದು, ಇಲ್ಲ ಎಲಿವೇಷನ್ಸ್ ಆಗಿರ್ಬೋದು, ಇಲ್ಲ ಅಂತಂತಂದರೆ ಎಲ್ಲನೂ ಯಾವ ರೀತಿ ಅವ್ರು ಏನು ಮೆಟೀರಿಯಲ್ಸ್ ಯೂಸ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಕೊಟ್ಟರು ನಮಗೆ. ಆ ಕಂಪ್ಲೀಟಾಗಿ ತೊಗೊಂಡು ನಮಗೆ ಇಷ್ಟ ಆಗಿ ಬಂದು ಫ್ಯಾಮಿಲಿ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಷನ್ಸ್ ಮಾಡಿ ಆಮೇಲೆ ಅವ್ರಿಗೆ ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ ಹೇಳಿ ನಾವು ಹೋಗಿ ಅವ್ರ ಹತ್ರನೇ ನಮ್ಮದು ಕನ್ಸ್ಟ್ರಕ್ಟ್ ಮಾಡಿಸಿದ್ವಿ. ಇವತ್ತು ಆಗಿದೆ. ನಮಗೆ ತುಂಬಾ ಖುಷಿ ಆಯಿತು. ಎಲ್ಲರೂ ಇಷ್ಟಪಟ್ಟಿದ್ದರಿಂದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅವ್ರ ಕಡೆಯಿಂದ. ಯಾಕಂತಂತಂದರೆ ಎಷ್ಟೋ ಸುಮಾರು ಜನ ನೋಡಿದ್ದೀವಿ, ಅದು ಹಂಗಾಯಿತು ಹಿಂಗಾಯಿತು ಅಂತೆಲ್ಲ ಹೇಳ್ತಾರೆ. ಆದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಆಯಿತು. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ನಾನು ಸಜೆಷನ್ ಮಾಡ್ತೀನಿ.